ರೈತರೇ, ಕಟಾವಿನ ನಂತರ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಿದ್ದೀರಾ? ಹಾಗಾದ್ರೆ ಈ ಯೋಜನೆ ನಿಮಗೆ ಆಗ್ತಿರೋ ನಷ್ಟವನ್ನ ಕಡಿಮೆ ಮಾಡುತ್ತೆ. ಯಾವುದೇ ಗ್ಯಾರಂಟಿ ಇಲ್ಲದೆ 2 ಕೋಟಿ ಸಾಲ ಸಿಗೋ ಈ ಯೋಜನೆ ಬಗ್ಗೆ ಮಾಹಿತಿ ಇದೆಯಾ? ಎಸ್, ಅದೇ ಕೃಷಿ ಮೂಲಸೌಕರ್ಯ ನಿಧಿ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಸ್ನೇಹಿತರೆ, ನಮ್ಗೆಲ್ರಿಗೂ ಗೊತ್ತು ನಮ್ಮ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಅಂತ. ಸೊ ಇವತ್ತು ನಾವು ನೋಡೋದಾದ್ರೆ ಆಧುನಿಕತೆ ಆಗಿರ್ಬೋದು, ತಾಂತ್ರಿಕತೆ ಆಗಿರ್ಬೋದು, ಕೈಗಾರೀಕರಣ ಎಲ್ಲವೂ ಕೂಡ ಮುಂದುವರಿತಾ ಹೋಗ್ತಾ ಇದೆ. ಸೊ ದೇಶದ GDPಯಲ್ಲಿ ಅತಿ ಹೆಚ್ಚು ಪಾಲು ನಮ್ಮ ರೈತರದ್ದು ಹಾಗೆ ಕೃಷಿಯದ್ದೇ ಸ್ನೇಹಿತರೆ. ಆದ್ರೆ ಕೃಷಿ ಮಾಡುವಾಗ ಉಳುಮೆ ಮಾಡೋದ್ರಿಂದ ಹಿಡಿದು ಕಟಾವಿನವರೆಗೆ ಎಷ್ಟೆಲ್ಲ ಸಮಸ್ಯೆ ರೈತ ಎದುರಿಸ್ತಿದ್ದಾನೆ ಅನ್ನೋದು ನಿಮ್ಗೆಲ್ರಿಗೂ ಬಹುಶಃ ಗೊತ್ತಿರ್ಬೋದು. ಹಾಗಾಗಿ ಇವತ್ತು ನಾನು ನಿಮ್ಗೆ ಕಟಾವಿನ ನಂತರದ ಪ್ರಕ್ರಿಯೆಯಲ್ಲಿ ರೈತರಿಗೆ ಸಹಾಯವಾಗಿರುವಂತಹ ಕೃಷಿ ಮೂಲಸೌಕರ್ಯ ನಿಧಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಅದರ ಪ್ರಯೋಜನವನ್ನ ರೈತರು ಹೇಗ್ ಪಡ್ಕೊಳ್ಬೇಕು ಅನ್ನೋದನ್ನ ಸರಳವಾಗಿ ತಿಳಿಸ್ತೀನಿ. ಸೊ ಈ ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಪ್ರಯೋಜನವನ್ನ ಹೇಗ್ ಪಡ್ಕೊಳ್ಳೋದು, ಸೊ ಈ ಸ್ಕೀಮ್ಗೆ ಅಪ್ಲೈ ಮಾಡುವಾಗ ಅದು ಯಾರಿಗೆ ಹೇಗ್ ಪ್ರಯೋಜನ ಆಗುತ್ತೆ, EPO PACS ಅಂದ್ರೆ ಏನು, ಸಾಲ ಎಷ್ಟು ಸಿಗುತ್ತೆ, ಎಷ್ಟು ಬಡ್ಡಿ ದರದಲ್ಲಿ, ಯಾವ್ಯಾವ ಕೃಷಿ ಮಾಡೋ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದು, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಕೃಷಿ ಮೂಲಸೌಕರ್ಯ ನಿಧಿ ಅಥವಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಯೋಜನೆಯ ಮೂಲಕ ಸರ್ಕಾರದ ಮುಖ್ಯ ಧ್ಯೇಯ ಅಂತಂದ್ರೆ ಕಟಾವಿನ ನಂತರದ ವೆಚ್ಚ ಹಾಗೆ ನಷ್ಟ ಎರಡನ್ನ ಕೂಡ ಕಡಿಮೆ ಮಾಡೋದು ಸ್ನೇಹಿತರೆ. ಸೊ ಕೃಷಿ ಹಾಗೆ ರೈತ ಕಲ್ಯಾಣ ಸಚಿವಾಲಯ ಜುಲೈ 8, 2020ರಲ್ಲಿ ಈ ಒಂದು ಕೃಷಿ ನಿಧಿ ಯೋಜನೆಯನ್ನ ಪ್ರಾರಂಭಿಸುತ್ತೆ. ಸೊ ರೈತರು ಪ್ರಗತಿ ಸಾಧಿಸುವ ಯೋಜನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅಗತ್ಯವಾದ ಮಧ್ಯಮ ದೀರ್ಘಾವಧಿಯ ಸಾಲ ಅಥವಾ ಹಣಕಾಸಿನ ಸೌಲಭ್ಯವನ್ನ ಒದಗಿಸೋದು ಈ ಒಂದು ಯೋಜನೆಯ ಮುಖ್ಯ ಗುರಿ ಸ್ನೇಹಿತರೆ. ಸೊ ಇದರಲ್ಲಿ ಹೂಡಿಕೆಯ ಮೇಲಿನ ಲಾಭ ಹಾಗೆ ROI ರಿಟರ್ನ್ ಆನ್ ಇಂಟ್ರೆಸ್ಟ್ ಅಧಿಕವಾಗಿರುತ್ತೆ. ಸೊ ಈ ಒಂದು ಯೋಜನೆ ಕೇಂದ್ರ ವಲಯದ ಯೋಜನೆಯ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದು ಕೇಂದ್ರ ಸರ್ಕಾರದಿಂದ 100% ಫಂಡಿಂಗ್ ನ ಹೊಂದಿದೆ ಸ್ನೇಹಿತರೆ. ಇನ್ನು ಒಂದು ವೇಳೆ ಕೇಂದ್ರ ಹಾಗೆ ರಾಜ್ಯಗಳ ನಡುವೆ ಹಣವನ್ನ ಹಂಚಿಕೊಂಡಿದ್ರೆ ನಾವದನ್ನ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿಬಹುದು. ಸೊ ಈ ಒಂದು ಯೋಜನೆ 2020-21ರಿಂದ 2032-33ವರೆಗೆ ಕಾರ್ಯನಿರ್ವಹಿಸುತ್ತೆ. ಸೊ ಆದಾಗ್ಯೂ ಕೂಡ ಸಾಲ ವಿತರಣೆಯ ಅವಧಿ ಬಗ್ಗೆ ನೋಡೋದಾದ್ರೆ 2020-21 ಹಾಗೆ 25ರಿಂದ 26ರ ನಡುವೆ ಇರುತ್ತೆ. ಸೊ ಈ ಯೋಜನೆ ಸ್ನೇಹಿತರೆ 1 ಲಕ್ಷ ಕೋಟಿ ಬಜೆಟ್ ನ ಹೊಂದಿದೆ. ಸೊ ಈ ಮೊತ್ತವನ್ನ ಬ್ಯಾಂಕ್ಗಳು ಹಾಗೆ ಹಣಕಾಸು ಸಂಸ್ಥೆಗಳು ಅರ್ಹ ಫಲಾನುಭವಿಗಳಿಗೆ ಸಾಲವಾಗಿ ಒದಗಿಸ್ತಾರೆ. ಸೊ ಈ 1 ಲಕ್ಷ ಕೋಟಿಯನ್ನ ಸ್ನೇಹಿತರೆ ಪ್ರತಿಯೊಂದು ಸ್ಟೇಟ್ಸ್ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವುಗಳ ಕೃಷಿ ಉತ್ಪಾದನೆ ಹಾಗೆ ಅಲ್ಲಿನ ಮೂಲಸೌಕರ್ಯದ ಅಗತ್ಯಕ್ಕಾಗಿ ಅಲೋಕೇಟ್ ಮಾಡಲಾಗುತ್ತೆ. ಸೊ ಕರ್ನಾಟಕಕ್ಕೆ ಈ ಒಂದು ಯೋಜನೆಯಡಿ ಹಂಚಿಕೆಯಾಗಿರುವಂತಹ ನಿಧಿ ಬಗ್ಗೆ ನೋಡೋದಾದ್ರೆ 4,525 ಕೋಟಿ ಸ್ನೇಹಿತರೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು 2 ಕೋಟಿವರೆಗೆ ಕ್ರೆಡಿಟ್ ಗ್ಯಾರಂಟಿ ಸಾಲವನ್ನ ಪಡಿಬಹುದು. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಅಥವಾ ಒಕ್ಕೂಟ ಒಂದಕ್ಕಿಂತ ಹೆಚ್ಚಿನ ಯೋಜನೆಗೆ ಹಣಕಾಸಿನ ನೆರವನ್ನ ಈಸಿಯಾಗಿ ಪಡ್ಕೊಳ್ಬಹುದು. ಇನ್ನು ನೀವು ಕೇಳ್ಬೋದು, ಕಟಾವಿನ ನಂತರದ ಮೂಲ ಸೌಕರ್ಯದ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ. ಅದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಒಂದು ಸ್ನೇಹಿತರೆ, ಸುಗ್ಗಿಯ ನಂತರ ನಷ್ಟವನ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಮಾರುಕಟ್ಟೆ ಪ್ರವೇಶ ಆಗಿರ್ಬೋದು, ಸ್ಪರ್ಧಾತ್ಮಕತೆಯನ್ನ ಇದು ಹೆಚ್ಚಿಸುತ್ತೆ. ಆಹಾರ ಭದ್ರತೆ ಆಗಿರ್ಬೋದು, ಸುಸ್ಥಿರತೆಯನ್ನ ಉತ್ತೇಜಿಸುತ್ತೆ ಸ್ನೇಹಿತರೆ. ಸೊ ಗ್ರಾಮೀಣ ಅಭಿವೃದ್ಧಿ ಹಾಗೆ ಆದಾಯ ಉತ್ಪಾದನೆಗೆ ಇದು ಅನುಕೂಲವನ್ನ ಕಲ್ಪಿಸಿಕೊಡುತ್ತೆ. ಇನ್ನು ಉದ್ಯೋಗವನ್ನ ಕೂಡ ಸೃಷ್ಟಿಸುತ್ತೆ. ಕೃಷಿ ವೈವಿಧ್ಯತೆಯನ್ನ ಉತ್ತೇಜಿಸೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಸೊ ಭಾರತದ ಕೃಷಿ ಉತ್ಪನ್ನದ ಸಂಪೂರ್ಣ ಸಾಮರ್ಥ್ಯವನ್ನ ಅನ್ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸ್ಕೀಮ್ ನ ಸದುಪಯೋಗವನ್ನ ನೀವು ಪಡ್ಕೊಳ್ಬಹುದು. ಸರ್ಕಾರ ಆಗಿರ್ಬೋದು, ಖಾಸಗಿ ವಲಯ ಹಾಗೆ ಅಭಿವೃದ್ಧಿ ಏಜೆನ್ಸಿಗಳು ಕೊಯ್ಲಿನ ನಂತರದ ಮೂಲ ಸೌಕರ್ಯದಲ್ಲಿ ಹೂಡಿಕೆಗೆ ಆದ್ಯತೆ ನೀಡೋದು
ಕಡ್ಡಾಯ ಸ್ನೇಹಿತರೆ. ಹಾಗೆ ನೀವು ಕೇಳ್ಬೋದು ಸ್ಕೀಮ್ ಅಪ್ಲೈ ಮಾಡುವಾಗ ಅದ್ ಯಾರಿಗೆ ಹೇಗ್ ಪ್ರಯೋಜನ ಆಗುತ್ತೆ ಅನ್ನೋದು. ಸೊ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಇದು ಕೇವಲ ರೈತರಿಗೆ ಮಾತ್ರ ಅಲ್ಲ ಸ್ನೇಹಿತರೆ, ರೈತರೊಂದಿಗೆ ಕೆಲಸ ಮಾಡುವಂತಹ ಪ್ರತಿಯೊಂದು ಸಂಸ್ಥೆಗೂ ಕೂಡ ಇದು ಯೂಸ್ಫುಲ್. ರೈತರಿಂದ ಹಿಡಿದು ಬೇರೆ ಬೇರೆ ಸಹಕಾರ ಸಂಘಗಳಾಗಿರ್ಬೋದು, ಸರ್ಕಾರದ ಹಲವು ಯೋಜನೆಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಸಾಮಾನ್ಯ ಗ್ರಾಹಕರು, ಹೀಗೆ ಎಲ್ರಿಗೂ ಕೂಡ ಪ್ರಯೋಜನಗಳಾಗುತ್ತೆ. ಆದ್ರೆ ಸ್ನೇಹಿತರೆ, ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ನಮ್ಮ ರೈತರಿಗೆ ಇನ್ನೂ ಕೂಡ ಪಿಒ ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಏನು, PACS ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂದ್ರೆ ಏನು, ಅಂದ್ರೆ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು, ಅದನ್ನ ಹೇಗ್ ಫಾರ್ಮ್ ಮಾಡಲಾಗುತ್ತೆ, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಹಾಗಂದ್ರೆ ಏನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅದನ್ನ ಕೂಡ ನಾನು ಜಸ್ಟ್ ಸಿಂಪಲ್ ಆಗಿ ತಿಳಿಸ್ತೀನಿ. ಸೊ ಪಿಒಗಳು ರೈತ ಉತ್ಪಾದಕ ಸಂಸ್ಥೆಗಳು. ಸೊ ರೈತ ಉತ್ಪಾದಕ ಸಂಸ್ಥೆಗಳು ಸಣ್ಣ ಹಾಗೆ ಕನಿಷ್ಠ ರೈತರು ತಮ್ಮ ಚೌಕಾಶಿ ಸಾಮರ್ಥ್ಯವನ್ನ ಸುಧಾರಿಸೋದಕ್ಕೆ, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸೋದಕ್ಕೆ, ಮಾರುಕಟ್ಟೆಗಳು ಹಾಗೆ ಹಣಕಾಸಿನ ಸಹಾಯವನ್ನ ಸುಲಭವಾಗಿ ಪಡೆಯುವುದಕ್ಕೆ ರಚಿಸಲಾದ ಒಂದು ಉದ್ಯಮ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು PACS ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಅಂತ ಕರಿತೀವಿ. ಸೊ ಈ ಒಂದು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಸ್ನೇಹಿತರೆ ಕೃಷಿ ಕ್ಷೇತ್ರದ ಸಹಕಾರಿ ಸಂಘಗಳ ಅತ್ಯಂತ ಹಳೆಯ ಮಾದರಿಗಳಲ್ಲಿ ಒಂದು. ಸೊ PACS ಪ್ರಾಥಮಿಕವಾಗಿ ರೈತರಿಗೆ ಸಾಲ ಅಥವಾ ಇತರ ಹಣಕಾಸು ಸೇವೆಗಳನ್ನ ಒದಗಿಸೋದ್ರ ಮೇಲೆ ಕೇಂದ್ರೀಕರಿಸಿರುತ್ತೆ. ಸೊ ಕೆಳಮಟ್ಟದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಹಳ್ಳಿ ಅಥವಾ ಸಣ್ಣ ಪಟ್ಟಣದ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು. ಹಾಗೆ ಇದು ರೈತರಿಂದಲೇ ರಚನೆಯಾಗಿರುತ್ತೆ. ಇನ್ನು ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಮಾರುಕಟ್ಟೆ ಸಹಕಾರ ಸಂಘಗಳು ಅಂತ ಕರಿತೀವಿ. ಇದರಲ್ಲಿ ರೈತರು ಎದುರಿಸುತ್ತಿರುವಂತಹ ಮಾರುಕಟ್ಟೆ ಸವಾಲುಗಳನ್ನ ಪರಿಹರಿಸೋದಕ್ಕೆ ಮಾರುಕಟ್ಟೆ ಸಹಕಾರ ಸಂಘಗಳನ್ನ ರಚಿಸಲಾಗುತ್ತೆ. ಸೊ ಈ ಒಂದು ಸೊಸೈಟಿಗಳು ರೈತರು ತಮ್ಮ ಉತ್ಪನ್ನಗಳನ್ನ ಸಾಮೂಹಿಕವಾಗಿ ಮಾರಾಟ ಮಾಡೋದಕ್ಕೆ, ನ್ಯಾಯಯುತ ಬೆಲೆಗಳನ್ನ ಮಾತುಕತೆ ಮಾಡೋದಕ್ಕೆ, ಇನ್ನು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಈ ಒಂದು ಯೋಜನೆಯ ಫಿನಾನ್ಷಿಯಲ್ ಲಿಮಿಟ್ ಎಷ್ಟು ಅಂತ ಕೇಳ್ಬೋದು. ಸೊ ಫಿನಾನ್ಷಿಯಲ್ ಲಿಮಿಟ್ ಬಗ್ಗೆ ಮಾತನಾಡೋದಾದ್ರೆ 1 ಲಕ್ಷ ಕೋಟಿ. ಸೊ AIF ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಡಿಯಲ್ಲಿ 1 ಲಕ್ಷ ಕೋಟಿಯ ಹಣಕಾಸು ಸೌಲಭ್ಯವನ್ನ ನೀವು ಪಡಿಬಹುದು. ಇದು ಅರ್ಹ ಕೃಷಿ ಮೂಲಸೌಕರ್ಯ ಯೋಜನೆಗಳಿಗೆ ಧನ ಸಹಾಯಕ್ಕೆ ಲಭ್ಯವಿರುವಂತ ಒಟ್ಟು ಮೊತ್ತ ಸ್ನೇಹಿತರೆ. ಸೊ ಈ ಒಂದು AIF 2 ಕೋಟಿವರೆಗಿನ ಸಾಲಗಳಿಗೆ ಕ್ರೆಡಿಟ್ ಗ್ಯಾರಂಟಿ ನೀಡುತ್ತೆ. ಅಷ್ಟೇ ಅಲ್ಲ, ಗ್ಯಾರಂಟಿ ಸಾಲ ನೀಡುವಂತಹ ಸಂಸ್ಥೆಗಳಿಗೆ ಅಪಾಯವನ್ನ ಕಡಿಮೆ ಮಾಡಿ ಕೃಷಿ ಮೂಲಸೌಕರ್ಯ ಯೋಜನೆಗಳಿಗೆ ಹೆಚ್ಚೆಚ್ಚು ಸಾಲ ನೀಡುವಂತೆ ಇದು ಪ್ರೋತ್ಸಾಹಿಸುತ್ತೆ. ಸೊ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸಾಲಗಳ ಮೇಲೆ ವಾರ್ಷಿಕ ಸ್ನೇಹಿತರೆ 3% ರಷ್ಟು ಬಡ್ಡಿ ರಿಯಾಯಿತಿಯನ್ನ ನೀಡುತ್ತೆ. ಆದ್ರೆ ಈ ಒಂದು ಸಬ್ಸಿಡಿ ಒಂದು ಪ್ರದೇಶದಲ್ಲಿ ಒಂದು ಪ್ರಾಜೆಕ್ಟ್ಗೆ 2 ಕೋಟಿಗೆ ಸೀಮಿತ ಸ್ನೇಹಿತರೆ. ಆದ್ರೆ ಸಾಲದ ಮೊತ್ತ 2 ಕೋಟಿಗಿಂತಲೂ ಅಧಿಕವಾಗಿ ಇರಬಹುದು. ಇನ್ನು ಸ್ನೇಹಿತರೆ, ಈ ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ವಾಣಿಜ್ಯ ಬ್ಯಾಂಕ್ ಆಗಿರಬಹುದು, ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಸಣ್ಣ ಹಣಕಾಸು ಬ್ಯಾಂಕ್ಗಳು, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಅಂತ ಕರಿತೀವಿ, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು NBFCS ಅಂತ ಕರಿತೀವಿ. ಇಂತಹ ಹೆಚ್ಚಿನವುಗಳನ್ನ ಒಳಗೊಂಡಂತೆ ಬಹುಸಾಲ ನೀಡುವಂತಹ ಸಂಸ್ಥೆಗಳು ಇದನ್ನ ಒಳಗೊಂಡಿರುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ಪಡ್ಕೊಳ್ಳುವಂತಹ ಅರ್ಹ ಪ್ರಾಜೆಕ್ಟ್ಗಳ ಬಗ್ಗೆ ನೋಡೋದಾದ್ರೆ ಸಾವಯವ ಒಳಹರಿವಿನ ಉತ್ಪಾದನೆ, ನರ್ಸರಿ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಆಗಿರ್ಬೋದು, ಬೀಜ ಸಂಸ್ಕರಣೆ ಆಗಿರ್ಬೋದು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳಾಗಿರ್ಬೋದು, ಲಾಜಿಸ್ಟಿಕ್ಸ್ ಸೌಲಭ್ಯಗಳು ಅಂದ್ರೆ ರಿಫರ್ ವ್ಯಾನ್ ಆಗಿರ್ಬೋದು, ಇನ್ಸುಲೇಟೆಡ್ ವಾಹನಗಳು, ಸೊ ಈ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಗಳು, ಗೋದಾಮು ಮತ್ತು ಸಿಲೋಸ್, ಕೋಲ್ಡ್ ಸ್ಟೋರ್ಸ್ ಹಾಗೆ ಕೋಲ್ಡ್ ಚೈನ್ ಅಂತ ಕರಿತೀವಿ, ಪ್ಯಾಕೇಜಿಂಗ್ ಘಟಕಗಳು, ಇಷ್ಟು ಸ್ನೇಹಿತರೆ. ಹಾಗಾದ್ರೆ ಯಾವ್ಯಾವ ಚಟುವಟಿಕೆಗಳನ್ನ ನೀವು ಮಾಡಬಹುದು ಅಂತ ನೋಡೋದಾದ್ರೆ ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ ಆಗಿರ್ಬೋದು, ವರ್ಟಿಕಲ್ ಫಾರ್ಮಿಂಗ್ ಆಗಿರ್ಬೋದು, ಏರೋಫೋನಿಕ್ ಕೃಷಿ ಆಗಿರ್ಬೋದು, ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅಂತ ಕರಿತೀವಿ, ಲಾಜಿಸ್ಟಿಕ್ಸ್ ಸೌಲಭ್ಯಗಳು, ಈ ಕೃಷಿ ಚಟುವಟಿಕೆಗಳನ್ನ ಮಾಡಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಯಾವ್ಯಾವ ಪ್ರಾಜೆಕ್ಟ್ಗಳು ಈ ಒಂದು ಯೋಜನೆ ಅಡಿಯಲ್ಲಿ ಎಲಿಜಿಬಲ್ ಇದೆ ಅಂತ. ಹಾಗಾದ್ರೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೀವು ಕೇಳ್ಬೋದು. ಸೊ ಅದನ್ನ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಈಸಿಯಾಗಿ ಅರ್ಜಿ ಸಲ್ಲಿಸಬಹುದು. ಕೃಷಿ ಉದ್ಯಮಿ ಆಗಿರ್ಬೋದು, ರೈತ ಉತ್ಪಾದಕರ ಸಂಸ್ಥೆ ಆಗಿರ್ಬೋದು, ರೈತ ಉತ್ಪನ್ನ ಸಂಸ್ಥೆಗಳ ಒಕ್ಕೂಟ, ಜಂಟಿ ಹೊಣೆಗಾರಿಕೆ ಗುಂಪುಗಳು ಕೂಡ ಈ ಒಂದು ಅರ್ಜಿಗೆ ಅಪ್ಲೈ ಮಾಡಬಹುದು. ಮಾರ್ಕೆಟಿಂಗ್ ಸಹಕಾರ ಸಂಘ, ವಿವಿಧೋದ್ದೇಶ ಸಹಕಾರ ಸಂಘ,
ಸಹಕಾರಿಗಳ ರಾಷ್ಟ್ರೀಯ ಒಕ್ಕೂಟಗಳು, ಇನ್ನು ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿ ಅಂತ ಇರುತ್ತೆ, ಅವರು ಕೂಡ ಅಪ್ಲೈ ಮಾಡಬಹುದು. ಸ್ವಸಹಾಯ ಗುಂಪುಗಳು ಕೂಡ ಅಪ್ಲೈ ಮಾಡಬಹುದು. ಸ್ವಸಹಾಯ ಗುಂಪುಗಳ ಒಕ್ಕೂಟಗಳು ಅಂತ ಬರುತ್ತೆ, ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಸ್ಟಾರ್ಟ್ಅಪ್ ಕಂಪನಿಗಳು, ರಾಜ್ಯ ಸಂಸ್ಥೆಗಳು, ಸಹಕಾರ ಸಂಘಗಳ ರಾಜ್ಯ ಒಕ್ಕೂಟಗಳು, ಸೊ ಇವರೆಲ್ಲರೂ ಕೂಡ ಈ ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಗೆ ಅಪ್ಲೈ ಮಾಡಬಹುದು. ಸೊ ಒಬ್ಬ ಅರ್ಜಿದಾರ ಎಷ್ಟು ಯೋಜನೆಗಳಿಗೆ ಅರ್ಜಿಯನ್ನ ಹಾಕಬಹುದು ಅಂತ ನೀವು ಕೇಳಬಹುದು. ಸೊ ಅರ್ಜಿದಾರರು 25 ಪ್ರಾಜೆಕ್ಟ್ ಗಳನ್ನ ವಿವಿಧ ಸ್ಥಳಗಳಲ್ಲಿ ಹಾಕಬಹುದು. ಸೊ ಪ್ರತಿಯೊಂದು ಯೋಜನೆಗಳು 2 ಕೋಟಿವರೆಗಿನ ಸಾಲಕ್ಕೆ ಅರ್ಹವಾಗಿರುತ್ತೆ. ಸೊ ಈ ಒಂದು 25 ಯೋಜನೆಗಳ ಮಿತಿ ಸ್ನೇಹಿತರೆ, ರಾಜ್ಯ ಏಜೆನ್ಸಿ, ಸಹಕಾರಿಗಳ ರಾಷ್ಟ್ರೀಯ ಮತ್ತು ರಾಜ್ಯ ಒಕ್ಕೂಟ ಆಗಿರಬಹುದು, ಪಿಒಗಳ ಒಕ್ಕೂಟಗಳು ಹಾಗೆ SHGಗಳ ಒಕ್ಕೂಟಗಳಿಗೆ ಅನ್ವಯಿಸೋದಿಲ್ಲ ಸ್ನೇಹಿತರೆ. ಇವರಿಷ್ಟು ಜನ ಅಪ್ಲೈ ಮಾಡೋದಕ್ಕಾಗಲ್ಲ. ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಲೋನ್ಗೆ ಅರ್ಜಿ ಸಲ್ಲಿಸುವಾಗ ಸೊ ನಿಮ್ಮ ಒಂದು ಲೋನ್ ಅಪ್ಲಿಕೇಶನ್ಗೆ ಪೂರಕವಾಗಿ ಕೆಲವೊಂದಷ್ಟು ದಾಖಲೆಗಳನ್ನ ನೀವು ಒದಗಿಸಬೇಕಾಗತ್ತೆ. ಮೊದಲನೇದಾಗಿ ಬ್ಯಾಂಕ್ನ ಸಾಲದ ಅರ್ಜಿ ನಮೂನೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಸಾಲಕ್ಕಾಗಿ ಗ್ರಾಹಕರ ವಿನಂತಿ ಪತ್ರವನ್ನ ನೀವು ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ಫಾರ್ಮ್ ಅಥವಾ ಪತ್ರವನ್ನ ಸಂಪೂರ್ಣವಾಗಿ ನೀವು ಭರ್ತಿ ಮಾಡಬೇಕು. ಅರ್ಜಿದಾರರು ಸಹಿಯನ್ನ ಕೂಡ ಮಾಡಬೇಕು. ಸೊ ಇದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಸಾಲದ ಮೊದಲ ಅಪ್ಲಿಕೇಶನ್ ಸ್ನೇಹಿತರೆ. ಇನ್ನು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ, ಗುರುತಿನ ಪುರಾವೆ ಬೇಕಾಗುತ್ತೆ. ಸೊ ಅರ್ಜಿದಾರರ ಗುರುತನ್ನ ಪರಿಶೀಲಿಸೋದಕ್ಕೆ ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ನಂತಹ ಗುರುತಿನ ಪುರಾವೆಯನ್ನ ನೀವು ಕೊಡಬೇಕಾಗುತ್ತೆ. ಇನ್ನು ವಿಳಾಸದ ಪುರಾವೆ, ವ್ಯಾಪಾರ ಕಚೇರಿ ಅಥವಾ ನೋಂದಾಯಿತ ಕಚೇರಿ ಇದ್ದ ಪಕ್ಷದಲ್ಲಿ ಸೊ ವ್ಯಾಪಾರ ಸಾಲಗಳಿಗಾಗಿ ಕಚೇರಿ ಅಥವಾ ನೋಂದಾಯಿತ ಕಚೇರಿಯ ವಿಳಾಸದ ಪುರಾವೆ ಇಲ್ಲಿ ಅಗತ್ಯ ಇರುತ್ತೆ. ಸೊ ವಿದ್ಯುತ್ ಬಿಲ್ ಆಗಿರ್ಬೋದು, ಆಸ್ತಿ ತೆರಿಗೆ ರಶೀದಿಗಳಾಗಿರ್ಬೋದು, ಸಂಸ್ಥೆಯ ಪ್ರಮಾಣ ಪತ್ರಗಳು ಅಂದ್ರೆ ಕಂಪನಿಯ ಪ್ರಮಾಣ ಪತ್ರ, ಸೊ ನೋಂದಣಿ ಪ್ರಮಾಣ ಪತ್ರಗಳು ಇಲ್ಲಿ ನೀವು ಸಲ್ಲಿಸಬೇಕಾಗತ್ತೆ. ಇನ್ನು ಸ್ನೇಹಿತರೆ, ನೋಂದಣಿ ಪುರಾವೆ, ಸೊ ವ್ಯಾಪಾರ ಘಟಕದ ಪ್ರಕಾರವನ್ನ ಅವಲಂಬಿಸಿ ಹೆಚ್ಚುವರಿ ನೋಂದಣಿ ದಾಖಲೆಗಳು ಇಲ್ಲಿ ಬೇಕಾಗುತ್ತೆ. ಸೊ ಇವುಗಳಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಇದು ಕಂಪನಿಗಳಿಗೆ, ರಿಜಿಸ್ಟರ್ ಆಫ್ ಫರ್ಮ್ಸ್ ನೊಂದಿಗೆ ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರ ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಸೊ MSME ಗಳಿಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಉದ್ಯೋಗ್ ಆಧಾರ್ ಪ್ರತಿಯೊಂದಿಗೆ ನೋಂದಣಿ ಪ್ರಮಾಣ ಪತ್ರವನ್ನ ನೀವು ಒದಗಿಸಬೇಕಾಗುತ್ತೆ. ಇನ್ನು ಆದಾಯ ತೆರಿಗೆ ರಿಟರ್ನ್ಸ್ ಅಥವಾ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಕೊಡಬೇಕಾಗುತ್ತೆ. ಇದು ಲಭ್ಯ ಇದ್ರೆ ನಿಮ್ಮ ಸಾಲದ ಅರ್ಜಿಯನ್ನ ಬಲಪಡಿಸೋದಕ್ಕೆ ಕಳೆದ 3 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ಸ್ ಹಾಗೆ ಅದೇ ಅವಧಿಗೆ ಆಡಿಟ್ ಮಾಡಲಾದ ಬ್ಯಾಲೆನ್ಸ್ ಶೀಟ್ ಗಳನ್ನ ನೀವು ಸಲ್ಲಿಸಬೇಕಾಗುತ್ತೆ. ಇನ್ನು GST ಪ್ರಮಾಣ ಪತ್ರ, ಇದು ಕೂಡ ಅನ್ವಯಿಸೋದಾದ್ರೆ ಸರಕು ಹಾಗೆ ಸೇವಾ ತೆರಿಗೆ ಪ್ರಮಾಣ ಪತ್ರದ ಪ್ರತಿಯನ್ನ ನೀವು ಒದಗಿಸಬೇಕಾಗುತ್ತೆ. ಇನ್ನು ಭೂ ಮಾಲೀಕತ್ವದ ದಾಖಲೆಗಳು, ಸೊ ಭೂ ಮಾಲೀಕತ್ವದ ಪುರಾವೆಯಾಗಿ ಶೀರ್ಷಿಕೆ ಪತ್ರ ಅಥವಾ ಗುತ್ತಿಗೆ ಪತ್ರವನ್ನ ಸಲ್ಲಿಸಬಹುದು. ಇನ್ನು ಕಂಪನಿಯ ROC ಸರ್ಚ್ ವರದಿ ಬೇಕಾಗುತ್ತೆ. ಸೊ ಕಂಪನಿಯ ಕಾನೂನು ಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ಕಂಪನಿಗಳ ರಿಜಿಸ್ಟರ್ ವರದಿಯನ್ನ ನೀವು ಸಲ್ಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, KYC ದಾಖಲೆಗಳು ಕೂಡ ಬೇಕಾಗುತ್ತೆ. ಗುರುತು ಹಾಗೆ ಹಣಕಾಸಿನ ಇತಿಹಾಸವನ್ನ ಚೆಕ್ ಮಾಡೋದಕ್ಕೆ ದಾಖಲೆಗಳನ್ನ ಅಂದ್ರೆ KYC ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರತಿ ಲಭ್ಯ ಇದ್ರೆ ಕಳೆದ 1 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಇಲ್ಲಿ ಸೇರಿಸಬೇಕಾಗುತ್ತೆ. ಸೊ ಅಸ್ತಿತ್ವದಲ್ಲಿರುವಂತಹ ಸಾಲಗಳ ಮರುಪಾವತಿ ಟ್ರ್ಯಾಕ್ ರೆಕಾರ್ಡ್ ಅನ್ನ ಕೂಡ ಕೊಡಬೇಕಾಗುತ್ತೆ. ಪ್ರವರ್ತಕರ ನಿವ್ವಳ ಮೌಲ್ಯದ ಹೇಳಿಕೆಗಳು, ಅವರ ಹಣಕಾಸಿನ ಸ್ಥಿತಿ, ವಿವರವಾದ ಯೋಜನಾ ವರದಿ, ಸೊ ನಿಮ್ಮ ಪ್ರಾಜೆಕ್ಟ್ ನ ಮಿತಿ ಎಷ್ಟು, ವೆಚ್ಚ ಎಷ್ಟು, ನಿರೀಕ್ಷಿತ ಫಲಿತಾಂಶಗಳನ್ನ ವಿವರಿಸುವಂತ ಒಂದು ಸಮಗ್ರ ಹಾಗೆ ವಿವರವಾದ ಯೋಜನಾ ವರದಿಯನ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಇನ್ನು ಸ್ಥಳೀಯ ಪ್ರಾಧಿಕಾರದ ಅನುಮತಿಗಳು, ಸೊ ಲೇಔಟ್ ಯೋಜನೆ ಆಗಿರ್ಬೋದು, ಅಂದಾಜು, ಕಟ್ಟಡದ ಮಂಜೂರಾತಿ ಇವೆಲ್ಲ ಬೇಕಾಗಿದ್ದಲ್ಲಿ ಸ್ಥಳೀಯ ಅಧಿಕಾರಿಗಳ ಅನುಮತಿ ಬೇಕಾಗುತ್ತೆ. ಲೇಔಟ್ ಯೋಜನೆಗಳು, ಪ್ರಾಜೆಕ್ಟ್ ರಿಪೋರ್ಟ್ ಹಾಗೆ ಕಟ್ಟಡದ ನಿರ್ಬಂಧಗಳನ್ನ ಇಲ್ಲಿ ನೀವು ಒದಗಿಸಬೇಕಾಗುತ್ತೆ. ಸೊ ಈ ಒಂದು ದಾಖಲೆಗಳನ್ನ ಸಂಗ್ರಹಿಸುವ ಹಾಗೆ ಸಲ್ಲಿಸೋ ಮೂಲಕ ನಿಮ್ಮ ಒಂದು ಸಾಲದ ಅರ್ಜಿಯ ಕ್ಲಾರಿಟಿ ಹೆಚ್ಚುತ್ತೆ. ನಿಮ್ಮ ಕೃಷಿ ಯೋಜನೆಗಾಗಿ ಕೃಷಿ ಮೂಲಸೌಕರ್ಯ ನಿಧಿ ಸಾಲವನ್ನ ನೀವು ಪಡ್ಕೊಳ್ಬಹುದು. ಸೊ ಸ್ನೇಹಿತರೆ, ಕೃಷಿ ಮೂಲಸೌಕರ್ಯ ನಿಧಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಂದ್ರೆ ಏನು, ಸೊ ಯಾವೆಲ್ಲ ಪ್ರಾಜೆಕ್ಟ್ಗಳು ಈ ಒಂದು ಯೋಜನೆ ಅಂಡರ್ ಅಲ್ಲಿ ಬರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವೆಲ್ಲ ಕೃಷಿ ಮಾಡಿದ್ರೆ ಈ ಒಂದು ಯೋಜನೆ ಸಿಗುತ್ತೆ, ಎಷ್ಟು ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇನ್ನು ನೀವು ಆನ್ಲೈನ್ ನಲ್ಲಿ ಈ ಒಂದು ಕೃಷಿ ಮೂಲಸೌಕರ್ಯ ನಿಧಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಕಂಪ್ಲೀಟ್ ಡೀಟೇಲ್ ಇದೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಈ ಒಂದು ಕೋರ್ಸ್ ಮುಖಾಂತರ ಕೊಟ್ಟಿದ್ದೀವಿ. ಸೊ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್
ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಡಿಯಲ್ಲಿ ನೀವು ಈಸಿಯಾಗಿ ಅದನ್ನ ಚೆಕ್ ಮಾಡಿ ಕಲ್ತು ನೀವೇ ಅಪ್ಲೈ ಮಾಡಬಹುದು. ಸೊ ಮತ್ಯಾಗ್ತದ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.